ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಗುರುವಾರದ ನನ್ನ 9 ವಾರದ ರಾಯರ ವ್ರತನ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಆವತ್ತಿನ ದಿನ ನಾನು ಹೇಗೆಲ್ಲ ಪೂಜೆ ಮಾಡಿದೆ, ಏನು ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ತುಂಬ ದೊಡ್ಡದಾಗಿ ಏನು ನಾನು ಮಾಡಿಲ್ಲ, ಎಲ್ಲ ತುಂಬ ಜೋರಾಗಿ ಮಾಡಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಆಗುತ್ತೆ, ಎಷ್ಟು ಸರಳವಾಗುತ್ತೋ ಅಷ್ಟು ಸರಳವಾಗಿ ಮಾಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ಇನ್ಮೇಲೆ ಮುಂದೆ ತುಂಬ ಹೊಸ ವೀಡಿಯೋಗಳು ಬರುತ್ತೆ ನಿಮಗೆ. ಸೊ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ಸ್ವಲ್ಪ ಐಟಮ್ಸ್ ಇದ್ದಿಲ್ಲ, ಏನೇನು ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಹೂವು, ತುಳಸಿ. ಮೇನ್ ನನಗೆ ಇವತ್ತು ತುಳಸಿನೇ ಸಿಕ್ಕಿರಲಿಲ್ಲ ಸ್ನೇಹಿತರೆ. ರಾಯರಿಗೆ ಮುಖ್ಯವಾಗಿ ಬೇಕಾದದ್ದೇ ಸಿಕ್ಕಿರಲಿಲ್ಲ. ಅದು ನೋಡಿ ಅರ್ಧ ದೇವ್ರ ಮನೆ ಕೆಲಸ ಮುಗಿಸ್ಬಿಟ್ಟು ರಾಯರ ಅಲಂಕಾರ ಮಾಡಿರಲಿಲ್ಲ. ಆಮೇಲೆ ಅಪ್ಪನ ಜೊತೆ ಹೋಗ್ಬಿಟ್ಟು ತುಳಸಿ ಎಲ್ಲ ತೊಗೊಂಡು ಹಾಲು ತಂದಿರಲಿಲ್ಲ ಇನ್ನು. ಸೊ ಇದು ಬಂದು ಬೆಳಿಗ್ಗೆ ಮಾರ್ನಿಂಗ್ 6:30 to 7 o'clock ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಮಾಡಿದ್ದೆ. ಹಾಗೆ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಜಿಜ್ಜು ಇವಾಗ ಸ್ಕೂಲಿಗೆ ಹೋಗ್ತಾನೆ. ಸೊ ಜಿಜ್ಜುನ ಸ್ಕೂಲಿಗೆ ಬಿಟ್ಟು ಬಂದು ಇನ್ನು ಮಿಕ್ಕಿದ್ದು ರಾಯರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ರೆಡಿ ಮಾಡಿಕೊಂಡು ಮತ್ತೆ ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಫಸ್ಟು ಜಿಜ್ಜುನ ಕಳಿಸೋ ಪ್ರೊಸೀಜರ್ನ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಾಗಾಗಿ ಪೆಂಡಿಂಗ್ ಬಿಟ್ಬಿಟ್ಟಿದ್ದೀನಿ. ಈಗ ಜಿಜ್ಜುನ ಕಳಿಸ್ಬೇಕು ಸ್ಕೂಲಿಗೆ. ಹಾಗಾಗಿ ಅವ್ನಿಗೋಸ್ಕರ ಹಾಲು ಕಾಯಿಸ್ಬಿಟ್ಟು ಅವ್ನಿಗೆ ಚಾಕೋಸ್ ಹಾಕ್ಕೊಡ್ಬೇಕು. ಡೈಲಿ ಚಾಕೋಸ್ ತಿಂದ್ಬಿಟ್ಟು ಅವನು ಸ್ಕೂಲಿಗೆ ಹೋಗ್ತಾನೆ. ಡೈಲಿ ಚಾಕೋಸ್ ತಿಂತಾನೆ ಅಂತೇನಿಲ್ಲ. ಒಂದೊಂದು ದಿನ ಚಾಕೋಸ್ ತಿಂದರೆ, ಒಂದೊಂದು ದಿನ ಟಿಫನ್ ತಿಂತಾರೆ. ಇವಾಗ ಚಿತ್ರಾನ್ನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ನಂಗೆ ಬೆಳಗ್ಗೆ ಇವಾಗಲೇ ಚಿತ್ರಾನ್ನ ಬೇಡ, ನನಗೆ ಹಾಲು ಚಾಕೋಸ್ ಕೊಡಿ, ನಾನು ಊಟ ಮಧ್ಯಾಹ್ನ ಸ್ಕೂಲಲ್ಲಿ ಮಾಡ್ತೀನಿ ಅಂತ ಹೇಳ್ದ. ಸರಿ ಓಕೆ, ಬೆಳಗ್ಗೆ ಏನೋ ಅಳ್ಸೋದು ಬೇಡ, ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವ್ನಿಗೇನಾದರೂ ಬೇಡ ಅಂತ ನಾವೇನಾದರೂ ಹಿಂಸೆ ಮಾಡಿದ್ರೆ. ಓಕೆ, ಬೆಳಗ್ಗೆನೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೂಡ್ ಆಫ್ ಆಗುತ್ತೆ. ಇವತ್ತೆಲ್ಲ ದಿನ ಹಾಗೆ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಹಾಲು ಕಾದಿದ ನಂತರ ಅವರಿಬ್ರಿಗೂ ಚಾಕೋಸ್ ಹಾಕ್ಕೊಡ್ಬೇಕು. ಕನಸು ಇನ್ನೂ ಮಲಗಿದ್ದಾಳೆ. ಕನಸು 10 ಗಂಟೆಗೆ ಅಂಗನವಾಡಿಗೆ ಹೋಗೋದ್ರಿಂದ ಅವಳೇ ನಾನು ಇಷ್ಟು ಬೇಗ ಎಬ್ಬಿಸೋಕ್ಕೆ ಹೋಗಲ್ಲ. ಅಕಸ್ಮಾತ್ ಅವಳು ಎದ್ದು ಬಿಟ್ಟಿದ್ರೆ ಇವನ ಜೊತೆನೇ ಸ್ವಲ್ಪ ಹೊತ್ತು ಎದ್ದು ಅವನ ಜೊತೆ ಮಾತಾಡಿಕೊಂಡು ಅವನ ಜೊತೆ ಅವ್ನು ಚಾಕೋಸ್ ತಿನ್ನೋವಾಗ ಅವಳು ತಿನ್ಕೊಂಡು ಅವನ್ನ ಬಿಟ್ಟು ಬರೋಕ್ಕೆ ಅವಳು ಬರ್ತಾಳೆ. ಸೊ ಈಗ ಚಿತ್ರಾನ್ನ ಕಲಿಸಿದ್ದೀನಿ. ಕುಶಲ್ ಬಾಕ್ಸು ಕೂಡ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಹಾಕಿ ಬಾಕ್ಸೆಲ್ಲ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಸ್ನ್ಯಾಕ್ಸಿಗೆ ಇವತ್ತು ದಾಳಿಂಬೆ ಹಣ್ಣು ಹಾಕಬೇಕು, ಅದನ್ನು ಬಿಡಿಸಿಟ್ಟಿದ್ದೀನಿ. ಹಾಲಲ್ಲಿದೆ, ಅದನ್ನು ಕೂಡ ಹಾಕಬೇಕು. ಸೊ ಇವತ್ತಿಗೆ ಕುಶಲ್ ಲಂಚ್ ಬ್ಯಾಗ್ ಕೂಡ ರೆಡಿ ಆಗಿದೆ. ಅವನಿಗೆ ತಿನ್ನೋಕ್ಕೆ ಚಾಕೋಸ್ ಕೂಡ ಮಾಡಿಕೊಟ್ಟಿದ್ದೀನಿ. ಕನಸು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಅವಳು ಚಾಕೋಸ್ನ ಹಾಗೆ ಇಟ್ಬಿಟ್ಟು ಇವನಿಗೆ ಮಾತ್ರ ರೆಡಿ ಮಾಡಿಕೊಟ್ಟಿದ್ದೆ. ಸೊ ಆಮೇಲೆ ನೋಡ್ತಾ ಇರ್ಬೋದು, ಆ ಗ್ಯಾಪಲ್ಲಿ ಅವ್ನು ತಿನ್ಕೊಂಡು ಅವ್ನು ರೆಡಿ ಆಗೋ ಗ್ಯಾಪಲ್ಲಿ ಮತ್ತೆ ನಾನು ದೇವ್ರ ಪೂಜೆ ಅಂತ ಸ್ಟಡಿ ಮಾಡಿಕೊಂಡೆ. ಸೊ ನಿನ್ನೆ ಬಟ್ಟೆ ಎಲ್ಲ ಒಗ್ದಾಕಿದೆ. ಇವತ್ತು ಬೆಳಿಗ್ಗೆನೇ ಮಳೆ ಬರ್ತಾ ಇರೋದ್ರಿಂದ ಸೊ ಒಣಗಾಕಿದ ಬಟ್ಟೆ ಎಲ್ಲ ಒಳಗಡೆ ತೊಗೊಬಂದು ಇಟ್ಕೊಂಡಿದ್ದೀನಿ. ಮತ್ತೆ ಆಮೇಲೆ ಆರಾಕಬೇಕು. ಸೊ ನೋಡ್ತಾ ಇರ್ಬೋದು ನನ್ನ ಮಗ ಯಾವ ರೀತಿ ರೆಡಿಯಾಗಿದ್ದಾನೆ ಅಂತ ಹೇಳಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಅವನಿಗೆ ಚಡ್ಡಿ ಶರ್ಟು. ಸೊ ಈಗ ವ್ಯಾನಿಗೆ ಬಂದ್ವಿ. 8:25ಗೆ ಅವನಿಗೆ ವ್ಯಾನ್ ಬರುತ್ತೆ. ಸೊ 8:25 ಬಂದಿದ್ದೀವಿ. ನೋಡ್ತಾ ಇರ್ಬೋದು ವ್ಯಾನು. ಅವ್ನಿಗೇನು ಗೊತ್ತಾ, ನಾನು ಈ ಕಡೆಯಿಂದ ಹತ್ಸಿದ್ರೆ ಅದು ಡೌನಿಗೆ ಹೋಗುತ್ತೆ. ಸೊ ಡೌನಿಂದ ವಾಪಸ್ ರಿಟರ್ನ್ ಮೇನ್ ರೋಡಿಗೆ ಹೋಗೋವರೆಗೂ ನಾವು ಅಲ್ಲಿ ವೆಯ್ಟ್ ಮಾಡಬೇಕು. ರಿಟರ್ನ್ ಅದು ವ್ಯಾನ್ ಬಂದಾಗ ಬಾಯ್ ಮಾಡಬೇಕು ಅವನಿಗೆ. ಅದು ಅವ್ನಿಗೆ ಏನೋ ಒಂಥರ. ನಮ್ಮ ಮಮ್ಮಿ ಹೋಗೋವರೆಗೂ ನಾನು ಅಕಸ್ಮಾತ್ ಅವನ್ನ ವ್ಯಾನ್ ಹೋಗಿದೆಯಲ್ಲ ಕೆಳಗಡೆ ಹೋಗಲಿ ಅಂತ ಕಳಿಸ್ಬಿಟ್ರೆ ಅಳ್ತಾನೆ ಆಮೇಲೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಇದ್ದಾನೆ. ಅವ್ರ ತಂಗಿಗೆ ಬಾಯ್ ಮಾಡ್ಕೊಂಡು ಸೊ ಹೊರಡ್ತಾ ಇದ್ದಾನೆ. ಈಗ ಇಲ್ಲಿಂದ ನಾವು ಬಾಯ್ ಮಾಡಿ ಕಳಿಸಿದ್ರೆ ಈಗ ಖುಷಿಯಾಗಿ ಹೋಗ್ತಾನೆ ಅವನು. ಡೌನಿಗೆ ಹೋಗಿ ಬರೋವರೆಗೂ ನಾವಿಲ್ಲಿ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಿದ್ದಾಯಿತು. ಅವನ್ನ ಕೂಡ ಕಳಿಸ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾಯಿದ್ದೀವಿ. ಸೊ ಇವತ್ತು ನಾನು ರಾಯರಿಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ಕೇಸರಿಬಾತ್ ಮಾಡಿದ್ದೆ. ಅದರ ವೀಡಿಯೋನ ನಾನು ಸ್ವಲ್ಪ ಶೂಟ್ ಮಾಡಿದೆ. ಆಮೇಲೆ ಅದು ಸರಿಯಾಗಿಲ್ಲ, ಲೇಟೇ ಆಗೋಯಿತು. ಸರಿ, ಯಾವಾಗಲೂ ಅಷ್ಟೇ ಎಲೆ ಅಡಿಕೆ ಬಾಳೆಹಣ್ಣು ನನ್ನ ಕೈಲಾದರೆ ಹಾಲನ್ನು ಮಾತ್ರ ರೆಗ್ಯುಲರಾಗಿ ಇಟ್ಟು ಪೂಜೆ ಮಾಡ್ತಿದ್ದೆ. ಇಲ್ಲಾಂದರೆ ಎಲೆ ಅಡಿಕೆ ಬಾಳೆಹಣ್ಣು ಇಡ್ತಾಯಿದ್ದೆ. ಇವತ್ತು 9ನೇ ವಾರ ಆಗಿರೋದ್ರಿಂದ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ. ಈ ಬುಕ್ಕು ಬಂದು ರಾಯರದು ನಾಮನ ಬರಿತಾ ಇದ್ದೀನಿ ನಾನು. ಪ್ರತಿ ಗುರುವಾರ 9 ವಾರ ಏನು ನಾನು ರಾಯರದು ವ್ರತ ಮಾಡಿದೆ, ಆ 9 ವಾರನೂ ಕೂಡ ನಾನು 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು 108 ಬಾರಿ ಬರೆದಿರೋ ಅಂಥ ಬುಕ್ ಇದು. ಸೊ ಈ ಬುಕ್ನ ನಾವು ಅಷ್ಟೇ ಜೋಪಾನವಾಗಿ ಇಟ್ಕೋಬೇಕು. ಈ ಮುಂದೆ ಕಂಟಿನ್ಯೂ ಮಾಡಿದ್ರು ಕೂಡ ಈ ಬುಕ್ಕಲ್ಲಿ ನಾವು ಬರ್ಕೊಂಡು ಹೋಗ್ಬೋದು. ಸೊ ಇವತ್ತು ನನಗೆ ರಾಯರಿಗೆ ಏನು ಬೇಜಾರಾಗಿದೆ ಏನಂತಂದರೆ ಮಲ್ಲಿಗೆ ಹೂ ಸಿಗಲಿಲ್ಲ ನನಗೆ. ಸೊ ಸಿಕ್ಕಿದಿಷ್ಟೇ. ಇಷ್ಟರಲ್ಲಿ ನಾನು ನನ್ನ ಕೈಲಾದಂಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ಪೂಜೆನ ಮಾಡಿದ್ದೀನಿ. ಎಲ್ಲರೂ ಅನ್ಕೋಬೋದು ಇವಾಗೇನು ಎಲ್ಲರೂ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ನಿಮ್ಗೆ ಹಿಂದೆ ಒಂದು ಲಾಗಲ್ಲಿ ಹೇಳಿದೆ, ಎಲ್ಲರೂ ಮಾಡ್ತಾಯಿದ್ದಾರೆ ಅಂತ ನಾನು ಮಾಡ್ತಾಯಿಲ್ಲ, ನನ್ನ ಖುಷಿಗೋಸ್ಕರ ಮಾಡ್ತಾಯಿದ್ದೀನಿ, ನನಗೆ ಮಾಡ್ಬೇಕು ಅನಿಸ್ತು ಅಂತ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನಾನು 9 ವಾರದಲ್ಲಿ ಏನು ಕೇಳಿದ್ದೆ ನಾನು ಅದು ನನಗೆ ಆಗಿದೆ. ಸೊ ಮುಂದಕ್ಕೂ ಅಷ್ಟೇ ನಾನು ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಸೇವೆನ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಗುರುವಾರ ಮಾಡೇ ಮಾಡ್ತೀನಿ. ಹಾಗೆ ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದು ನಿಮ್ಗೆ ಆಲ್ರೆಡಿ ನಾನು ಎಷ್ಟೋ ಹಳೆ ವೀಡಿಯೋಗಳಲ್ಲಿ ನೋಡಿದ್ದೀರಾ. ಅದನ್ನು ಕೂಡ ನಾನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಸೊ ನನ್ನ ಕೈಲಿ ಏನೇನು ಆಗುತ್ತೆ ನಾನು ಅದನ್ನೆಲ್ಲನೂ ಕೂಡ ಮಾಡ್ತೀನಿ. ಸೊ ಆಮೇಲೆ ಇವತ್ತು ಗುರುವಾರ 9ನೇ ವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೆ.
ಅಚಾನಕ್ಕಾಗಿ ಅಣ್ಣ ಕೂಡ ಅವತ್ತೇ ಅಣ್ಣ ಪ್ರತಿ ಗುರುವಾರ ಮಠಕ್ಕೆ ಹೋಗ್ತಾನೆ. ಅವತ್ತು ಅವನೇ ಅಪ್ಪ ಫೋನ್ ಮಾಡಿದ್ದು. ನನ್ನ ಅಪ್ಪನ ಕೇಳಿದ್ದೆ, ಅಪ್ಪ ನನ್ನ ಮಠಕ್ಕೆ ಕರ್ಕೊಂಡು ಹೋಗ್ತೀರಾ ಇವತ್ತು ಅಂತ. ಆಮೇಲೆ ಅಪ್ಪ ಫೋನ್ ಮಾಡಿ, ಇಲ್ಲ ಅಣ್ಣ ಹೋಗ್ತಾ ಇದ್ದಾನೆ, ನಿಂದೆಲ್ಲ ಪೂಜೆ ಎಲ್ಲ ಆಗಿ ನೀನು ರೆಡಿ ಆಗಿದ್ದರೆ ಹೊರಟು ಬರು ಅಣ್ಣನ ಜೊತೆ ಅಂತ. ಆಮೇಲೆ ನಾನು ಹೇಳಿದೆ, ಇನ್ನೊಂದು 10 ನಿಮಿಷ ಟೈಮ್ ಬೇಕು ನನಗೆ, ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ಮೇಲೆ ಅಣ್ಣ 10 ನಿಮಿಷ ಬಿಟ್ಟು ಬಂದು, ನಾನು ಮತ್ತು ಕನಸು ಇಬ್ಬರು ಕೂಡ ಅಣ್ಣನ ಜೊತೆ ಮಠಕ್ಕೆ ಹೋದ್ವಿ. ಮಠದಲ್ಲಿ ಹೋಗಿ ರಾಯರ ದರ್ಶನ ಮಾಡಿ ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಮನಸ್ಸಿಗೆ ಸಮಾಧಾನವಾಗೋ ಥರ 9 ವಾರ ನಾನು ಮುಗಿಸಿದ್ದಕ್ಕೂ ರಾಯರ ದರ್ಶನ ಮಾಡಿದ್ದಕ್ಕೂ ನನಗೆ ತುಂಬ ಖುಷಿ ಆಯಿತು. ಅವತ್ತಿನ ದಿನ ಪೂರ್ತಿ ನಾನು ತುಂಬ ಸಂತೋಷವಾಗೇ ಇದ್ದೆ ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದಾಗ ನೆಮ್ಮದಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲ ಅಣ್ಣ ಕನಸು ಎಲ್ಲ ಕೂತಿದ್ದಾರೆ, ನಾನು ಕೂಡ ಕೂತಿದ್ದೀನಿ. ಹಾಗೆ ನಮಗೆ ಇವತ್ತು ರಾಯರು ಮಂತ್ರಾಕ್ಷತೆಯೂ ಕೂಡ ಪ್ರತಿ ವಾರನೂ ಕೊಡ್ತಾರೆ. ಅಲ್ಲಿ ಪೂಜೆ ಆಗಿದ್ದಾಗ ದೇವಸ್ಥಾನದಲ್ಲಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನವಾಗಿ ದೇವ್ರನ್ನ ಬೇಡ್ಕೊಂಡು ಹಾಗೆ ಮನೆಗೆ ಬಂದು ಲಾಸ್ಟ್ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.